ನೇರವಾಗಿ ಆಸ್ತಿ ಕಣದಲ್ಲಿ ಎಂಟ್ರಿ ಮಾಡ್ತಾ ಇದ್ದಾರೆ ಸಿಟಿಜನ್ ಕೋರ್ಟಲ್ಲಿ. ಕೆಲವೊಂದು ಸಂದರ್ಭದಲ್ಲಿ ಏನಾಗ್ತಾ ಇದೆ, ನಮ್ಮ KMDS ಅಲ್ಲಿ ಸಾಫ್ಟ್ವೇರ್ ಬದಲಾವಣೆ ಆಗ್ತಾರೋದ್ರಿಂದ ಆಟೋ ಅಪ್ರೂವಲ್ ಆಗೋಕ್ಕೂ ಒಂದು ಅವಕಾಶ ಇರುತ್ತೆ. ಇದನ್ನೆಲ್ಲ ನೋಡಿ ಏನಾಗಿದೆ ಅಂತ ಪರಿಶೀಲನೆ ಮಾಡಿ ಮಾಡ್ತೀವಿ. ನೀವು ಹೇಳ್ತಿರೋದು ತಪ್ಪಿಸ್ಕೊಳ್ಳುವಂಥ ಮಾತು ಬೇಡ, ನೀವು ಕಣ್ಣೊರೆಸುವಂಥ ಕೆಲಸಗಳು ಮಾತು ಹೇಳೋದು ಬೇಡ. ಊರ ಮೇಲೆ ಈಗ ಕ್ರಿಮಿನಲ್ ಕೇಸು ದಾಖಲೆ ಮಾಡ್ತೀರಾ, ಮಾಡಲ್ಲ, ಅದನ್ನ ಮಾತ್ರ ಹೇಳಿ. ಇವತ್ತು ನಾವು ಮಾಲೂರು ನಗರಸಭೆಯಲ್ಲಿ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ನಮ್ಮ ಪೌರಾಯುಕ್ತರಿಗೆ. ಆ ಮನವಿ ವಿಷಯ ಏನಂದರೆ, ನಮ್ಮ ಮಾಲೂರಿನಲ್ಲಿ ಪಟಾಲಮ್ಮ ಬಡಾವಣೆಯಲ್ಲಿ 213 ಮತ್ತು 216 ಅಂತ 2 ಸರ್ವೆ ನಂಬರಲ್ಲಿ ಜಾಗ ಇದೆ. ಆ ಜಾಗ ಬಂದು ಯಾವುದೇ ರೀತಿಯಲ್ಲಿ ಭೂ ಪರಿವರ್ತನೆಯೂ ಆಗಲಿಲ್ಲ, ಮತ್ತು ನಮ್ಮ ಟೌನ್ ಪ್ಲಾನ್ ಅಪ್ರೂವಲ್ಲು ಆಗದೇನೆ ನಮ್ಮ ಅಧಿಕಾರಿಗಳು ಅದರಲ್ಲಿ ಶಾಮೀಲಾಗಿ ಅವ್ರ ಹತ್ರ ಲಕ್ಷ ಹಣವನ್ನು ಪಡ್ಕೊಂಡು ಅದ್ರಿಗೆ ಈ ಖಾತೆ ಅಧಿಕೃತ ಅಂತೇಳಿ, ಈ ಖಾತೆ ಅನಧಿಕೃತನೂ ಮಾಡಲಿಲ್ಲ, ಅಧಿಕೃತ ಅಂತೇಳಿ 24 ಈ ಖಾತೆ ಮತ್ತು ಇನ್ನೊಂದು ಬೇರೆ 5 ಒಟ್ಟು 29 ಈ ಖಾತೆಗಳನ್ನ ಮಾಡಿ ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ಇಲ್ಲಿ ಒಂದು ಭ್ರಷ್ಟಾಚಾರ ಎಸಗಿದ್ದಾರೆ, ಅದ್ರ ವಿರುದ್ಧ ನಾವು ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ದಾಖಲೆ ಮಾಡಬೇಕು, ಅವ್ರನ್ನ ಮನೆಗೆ ಕಳಿಸ್ಬೇಕು ಅಂತೇಳಿ ಇವತ್ತು ಮನವಿ ಕೊಟ್ಟಿದ್ದೀವಿ. ಇವ್ರಿಗೆ ನಮ್ಮ ಪೌರಾಯುಕ್ತವ್ರಿಗೆ ಸೋಮವಾರದವರೆಗೂ ನಾವು ಒಂದು ಕಾಲಾವಕಾಶ ಕೊಟ್ಟಿದ್ದೀರಿ. ಸೋಮವಾರದ ಒಳಗಡೆ ಅವ್ರು ಏನಾದರೂ ಅವ್ರ ಮೇಲೆ ಕ್ರಿಮಿನಲ್ ಕೇಸು ದಾಖಲೆ ಮಾಡಲಿಲ್ಲ ಅಂತಂದರೆ ನಾವು ಸೋಮವಾರ ಮತ್ತೆ ಹೋರಾಟನ ಶುರು ಮಾಡಿ ಅಹೋರಾತ್ರಿ ಹೋರಾಟ ಮಾಡಬೇಕು ಅಂತಲೂ ಅಂದ್ಕೊಂಡಿದ್ದೀವಿ. ಇದರಲ್ಲಿ ನಮ್ಮ RO ಚಂದ್ರು ಮತ್ತು RI ಬಂದು ಅನಿಲ್ ಅಂತ, ಮತ್ತು ನಮ್ಮ ಕಂಪ್ಯೂಟರ್ ಆಪ್ರೇಟ್ರ್ ಬಂದು ಶ್ರೀನಾಥ್, 3 ಜನ ಸೇರಿ ಮಾಡಿರ್ತಾರೆ. ಅವರೇ ಸಿಬ್ಬಂದಿಗಳೇ ಮಾಡಿದ್ದಾರೆ. ಸಿಬ್ಬಂದಿಗಳೇ ಮಾಡಿರೋದು. ಹೌದು, ಸಿಬ್ಬಂದಿಗಳೇ ಮಾಡಿರೋದು. ಕ್ರಮ ತಗೊಳ್ಳೇಬೇಕು, ತಗೊಳ್ಳಿಲ್ಲ ಅಂದರೆ ನಾವು ಹೋರಾಟ ಮಾಡ್ತೀವಿ. ಮತ್ತೆ ನಾವು ಜಿಲ್ಲಾಧಿಕಾರಿಗಳು ಬರೋವರೆಗೂ ನಾವು ಹೋರಾಟ ಮಾಡೇ ಮಾಡ್ತೀವಿ. ಅವ್ರು ಇಲ್ಲ ಅಂತ ಅಂದ್ಬಿಟ್ಟು ಈಗೇನು ಮಾಡಿದ್ದಾರೆ, ಅದನ್ನು ನಾವು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಅದನ್ನು ಅವರು ಡಿಲೀಟ್ ಮಾಡಿದ್ದಾರೆ. ಡಿಲೀಟ್ ಮಾಡಿದ್ರು ಕೂಡ ನನ್ನ ಹತ್ರ ಪ್ರೂಫ್ ಸಮೇತ ನಾವು ಕಾಪಿ ತೊಗೊಂಡಿದ್ದೀವಿ, ನನ್ನ ಹತ್ರ ಪ್ರೂಫ್ ಸಮೇತ ಇದೆ. ಅವ್ರು ಹೇಳ್ತಾ ಇರೋದು ಸುಳ್ಳದು. ಇಲ್ಲೇ ಮಾಡಿರೋದು. ನಿನ್ನೆ ನಮಗೆ ಗೊತ್ತಾಗಿದ್ದ ತಕ್ಷಣ ನಾವು ಎಲ್ಲಿ ಈ ಥರ ಹೋರಾಟ ಮಾಡ್ತೀವಿ ಅಂತೇಳಿ ನಿನ್ನೆನೇ ಕುತ್ಕೊಂಡು ಡಿಲೀಟ್ ಕೂಡ ಮಾಡಿದ್ದಾರೆ. ನಗರಸಭೆಗೆ ಈಗಾಗಲೇ ಸುಮಾರು ಅಂತಂದರೆ ಅದರ ವಿಚಾರವಾಗಿ ಒಂದು 25 ಲಕ್ಷ ರೂಪಾಯಿ ನಷ್ಟ ಕೂಡ ಆಗಿದೆ. ಆದರೆ ಈ ಅಧಿಕಾರಿಗಳು ಒಂದೊಂದು ಈ ಖಾತೆಗೆ ನನಗೆ ಬಂದಿರೋ ಮಾಹಿತಿಗೆ ಪ್ರಕಾರವಾಗಿ ಒಂದು ಈ ಖಾತೆಗೆ 1.5 ಲಕ್ಷ ಥರ ಮಾತಾಡಿ ಈ ಖಾತೆ ಮಾಡಿದ್ದಾರೆ. ಅಷ್ಟು ರಾಜಾರೋಷವಾಗಿ ಅದು ಯಾವುದೇ ರೀತಿಯ ಇದು ಕೃಷಿ ಭೂಮಿಗೆ ಹೋಗಿ ಈ ಖಾತೆ ಮಾಡಿದ್ದಾರೆ. ಅಮಾನತ್ ಮಾಡಲೇಬೇಕು. ಹೌದು, ಸೋಮವಾರದವರೆಗೂ ನಾವು ಟೈಮ್ ಕೊಟ್ಟಿದ್ದೀವಿ. ಸೋಮವಾರ ಏನಾದ್ರು ಮಾಡಲಿಲ್ಲ ಅಂದರೆ ನಾವು ಮತ್ತೆ ಧರಣಿ ಮಾಡ್ತೀವಿ. ಇಲ್ಲ, ಅವ್ರಿಗೆ ಅವ್ರ ಪಾತ್ರ ಇದೆಯೋ ಇಲ್ಲ ಗೊತ್ತಿಲ್ಲ. ಅವ್ರ ಗಮನಕ್ಕೆ ಬಂದಾಗ ಏನು ಮಾಡಿದ್ದಾರೆ, ಈಗ ಅವರು ವಜಾ ಮಾಡಿದ್ದಾರೆ.